ವಿರೋಧಿಗಳ ಬೆಟ್ಟ. ಜೇಷಾಮ್ ಜಬದೊರೆ. ಅಧ್ಯಾಯ 19. ಗಿಬೋನ್ಯರು ಗಿಲ್ಗಾಲಿನಲ್ಲಿದ್ದ ಯೆಹೋವನ ಪಾಳೆಯಕ್ಕೆ ದೂತರನ್ನು ಕಳುಹಿಸಿ, ನಿನ್ನ ಸೇವಕರನ್ನು ಕೈಬಿಡಬೇಡ, ಬೇಗ ಬಂದು ಸಹಾಯ ಮಾಡು. ನಮಗೆ ವಿರೋಧವಾಗಿ ಕೂಡಿ ಬಂದಿರುವ ಈ ಬೆಟ್ಟದ ಸೀಮೆಯ ಎಲ್ಲ ಅಮೋರಿಯ ರಾಜರಿಂದ ನಮ್ಮನ್ನು ತಪ್ಪಿಸು ಎಂದು ಬೇಡಿಕೊಂಡರು. ಯೆಹೋವನ 10:6. ಬೆಟ್ಟಗಳನ್ನು ನೋಡಿ ನಂಬಿಕೆಯಿಂದ ಮಾತನಾಡುವಾಗ ಆ ಬೆಟ್ಟಗಳು ಹೋಗಿ ಸಮುದ್ರದಲ್ಲಿ ಬೀಳುವುದೆಂದು ಕರ್ತನು ವಾಗ್ದಾನ ಮಾಡಿದ್ದಾನೆ. ಮೇಲೆ ಹೇಳಿದ ವಚನಗಳನ್ನು ಓದಿ ನೋಡಿರಿ. ಬೆಟ್ಟಗಳಲ್ಲಿ ಅಮೋರಿಯರು ಎಂಬ ಜನರು ಕೂಡಿ ವಾಸವಾಗಿದ್ದರು. ಅವರು ಇಸ್ರಾಯೇಲರಿಗೆ ವಿರುದ್ಧವಾಗಿದ್ದರು. ಧರ್ಮೋಪದೇಶ ಕಾಂಡ 1:44. ಇದನ್ನು ಓದುವಾಗ ಆ ಬೆಟ್ಟದಲ್ಲಿ ವಾಸವಾಗಿದ್ದ ಅಮೋರಿಯರು ಜೇನುನೊಣವನ್ನು ಓಡಿಸುವ ಹಾಗೆ ಇಸ್ರಾಯೇಲರನ್ನು ಓಡಿಸಿದರೆಂದು ಓದುತ್ತೇವೆ. ಬೆಟ್ಟಗಳು ಎಂಬುದು ನಮ್ಮನ್ನು ಸೋತು ಹೋಗುವಂತೆ ಮಾಡುವ ಅಶುದ್ಧ ಶಕ್ತಿಗಳು. ಜೇನುನೊಣಗಳಂತೆ ಓಡಿಸುವುದು ವಿರೋಧಿಗಳನ್ನು ತಿಳಿಸುವಂಥದ್ದಾಗಿದೆ. ಕೆಲವು ಕೆಟ್ಟ ಮನುಷ್ಯರು ನಮಗೆ ವಿರೋಧವಾಗಿ ಎದ್ದು ವಿಷದಂಥ ಮಾತುಗಳನ್ನಾಡಿ ದ್ರೋಹಗಳಿಂದಲೂ ಕೇಡನ್ನು ಮಾಡಿ ನಮ್ಮ ಮನಸ್ಸು ಸೋತು ಹೋಗುವಂತೆ ಮಾಡುತ್ತಾರೆ. ಒಂದು ವೇಳೆ ಅವು ಉನ್ನತ ಅಧಿಕಾರಿಗಳಾಗಿರಬಹುದು ಅಥವಾ ಮನೆಯನ್ನು ಬಾಡಿಗೆಗೆ ಕೊಟ್ಟಿರುವ ಸ್ವಂತದವರಾಗಿರಬಹುದು. ದೊಡ್ಡ ಬೆಟ್ಟದಂತೆ ನಮ್ಮ ಕಣ್ಣುಗಳ ಮುಂದೆ ನಿಂತು ತೋರಿಸಿ ಜೇನಿನಂತೆ ತಮ್ಮ ವಿಷವನ್ನು ಕಾರಲು ಸಿದ್ಧರಾಗಿರಬಹುದು. ಜೇನು ಒಬ್ಬ ಮನುಷ್ಯನನ್ನು ಓಡಿಸುವಾಗ ಒಂಟಿಯಾಗಿ ಓಡಿಸುವುದಿಲ್ಲ, ಗುಂಪು ಗುಂಪಾಗಿ ಬಂದು ಓಡಿಸುತ್ತದೆ. ಅದರಂತೆಯೇ ಹಲವು ವೇಳೆಗಳಲ್ಲಿ ಹೋರಾಟಗಳು ಬರುವಾಗ ಒಂದಾಗಿ ಬರುವುದಿಲ್ಲ. ಹೆಚ್ಚಾಗಿ ಈ ವಿರೋಧಗಳು ಒಂದಾಗಿ ಹೆಣೆದುಕೊಳ್ಳುತ್ತದೆ. ಆದರೆ ಕರ್ತನು ನಿಮ್ಮನ್ನು ಕೈಬಿಡುವನಲ್ಲ. ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುವುದು? ಕೀರ್ತನೆ 129:1 ದಾವೀದನು ಹೇಳುತ್ತಾನೆ. ಹೌದು, ಕಲ್ವಾರಿ ಬೆಟ್ಟದಿಂದ ನಮಗೆ ಸಹಾಯವು ಬರುತ್ತವೆ. ಕ್ರಿಸ್ತನ ರಕ್ತವನ್ನು ಆ ಬೆಟ್ಟದ ಮೇಲೆ ಹಚ್ಚಿರಿ. ಬೆಟ್ಟಗಳಂತಿರುವ ಸಮಸ್ಯೆಗಳೆಲ್ಲವೂ ಹಿಮದಂತೆ ಕರಗಿ ಹೋಗುತ್ತವೆ. ಸೈತಾನನು ದೊಡ್ಡ ಬೆಟ್ಟಗಳಂತೆ ಬಂದು ಭಯಪಡಿಸುತ್ತಾನೆ. ನೀವು ಭಯಪಡಬೇಡಿ. ಕ್ರಿಸ್ತನ ರಕ್ತದ ಮುಂದೆ ಅವನು ನಿಲ್ಲಲು ಸಾಧ್ಯವಿಲ್ಲ. ಕರ್ತನು ಮೊದಲೇ ಘಟಸರ್ಪವನ್ನು ತುಳಿದು ಜಜ್ಜಿ ಹಾಕಿದ್ದಾನೆ. ಆ ವಿಷವು ಒಂದು ಸಾರಿಯೂ ಹಾನಿಯನ್ನುಂಟು ಮಾಡಲು ಸಾಧ್ಯವಿಲ್ಲ. ಅವರು ಆ ಬೆಟ್ಟವನ್ನು ನೋಡಿ ನಂಬಿಕೆಯಿಂದ ಮಾತಾಡಿದರು. ದೊಡ್ಡ ಬೆಟ್ಟವೇ, ನೀನು ಯಾರು? ಜೆರುಬ್ಬಾಬೆಲನ ಮುಂದೆ ನೆಲಸಮವಾಗುವಿ. ಅವನು ಕಲಶದ ಕಲ್ಲನ್ನು ಕೋಲಾಹಲದೊಡನೆ ಮೆರವಣಿಗೆ ಮಾಡುವನು. ಇದರ ಮೇಲೆ ದೇವರ ದಯೆಯಿರಲಿ ಎಂಬ ಜನಘೋಷವಾಗುವುದು. ಜಕರ್ಯ 4:6. ದೇವ ಮಗುವೆ, ಬೆಟ್ಟದಂತಿರುವ ಗೊಲ್ಯಾತನಾದರೂ ಸರಿ, ಬೆಟ್ಟದಂತಿರುವ ಅಮೋರಿಯರಾದರೂ ಸರಿ, ಶತ್ರುವಿನ ಹೋರಾಟದವರು ಸರಿ, ಅವುಗಳನ್ನು ನೋಡಿ ಕಳವಳಗೊಳ್ಳಬೇಡ. ಶಿರಸ್ಸಾಗಿರುವ ಕ್ರಿಸ್ತನು ನಿನ್ನೊಡನೆ ಇರುತ್ತಾನೆ. ಆ ಕಲ್ಲು ಗೊಲ್ಯಾತನನ್ನು ತಾಗಿ ಒಡೆದು ಹಾಕಿತು. ಆ ಕಲ್ಲು ಉರುಳಿ ಬಂದು ಬೆಟ್ಟದಂತಿರುವ ಶಿಲೆಯನ್ನು ನುಚ್ಚುನೂರು ಮಾಡಿತು. ಅದರಂತೆ ನಿನಗೆ ಶತ್ರುವಾಗಿರುವ, ವಿರೋಧವಾಗಿರುವ ಎಲ್ಲ ಶತ್ರುಗಳಂತಿರುವ ಶಕ್ತಿಗಳನ್ನು ಶಿರಸ್ಸಾಗಿರುವ ಕ್ರಿಸ್ತನು ನುಚ್ಚುನೂರು ಮಾಡಿ ಇಲ್ಲದಂತೆ ಮಾಡುವನು. ಒಂದು ವೇಳೆ ನಿಮಗೆ ವಿರೋಧವಾಗಿ ಒಂದು ಮಾರ್ಗದಲ್ಲಿ ಬರುವವರು 7 ಮಾರ್ಗವಾಗಿ ನಿಮ್ಮನ್ನು ಬಿಟ್ಟು ಓಡಿ ಹೋಗುವರು. ನಿಮಗೆ ವಿರೋಧವಾಗಿ ಎದ್ದೇಳುವ ಆಯುಧಗಳು ಫಲಿಸದಂತೆ ಆಗುವು. ಆಗ ಅವನು ನನಗೆ ಪ್ರತ್ಯುತ್ತರವಾಗಿ,
ಹೀಗೆ ಹೇಳಿದನು, ಪರಾಕ್ರಮದಿಂದಲ್ಲ, ಬಲದಿಂದಲ್ಲ, ನನ್ನ ಆತ್ಮನಿಂದಲೇ ಎಂಬುದು ಸೇನಾಧೀಶ್ವರ ಯೆಹೋವನ ನುಡಿ. ಜಕರ್ಯ 4:6. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವು, ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ. ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ, ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9 13ನೇ ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.